ಹಲೋ, ವೆಲ್ಕಮ್ ಟು ಕುಕ್ ವಿತ್ ಎಲ್ ಜೆ. ಇವತ್ತಿನ ವೀಡಿಯೋದಲ್ಲಿ ಗೀ ರೈಸ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಮೊದಲು ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಮತ್ತು ಸ್ವಲ್ಪ ತುಪ್ಪ ಹಾಕ್ಕೋತಾ ಇದ್ದೀನಿ. ಬರೀ ತುಪ್ಪ ಹಾಕೋದ್ರಿಂದ ತಳ ಅಂಟುತ್ತೆ, ಹಾಗಾಗಿ ಸ್ವಲ್ಪ ಫಸ್ಟ್ ಎಣ್ಣೆ ಹಾಕ್ಕೊಂಡು ಆಮೇಲೆ ತುಪ್ಪ ಹಾಕ್ಕೊಳ್ಳಿ. ನಾನು ಗೀ ರೈಸ್ ಆಗಿರೋದ್ರಿಂದ ಸ್ವಲ್ಪ ತುಪ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಈಗ ಅದಕ್ಕೆ ನಾನು ಪಲಾವ್ ಸಾಮಾನು ಹಾಕ್ಕೋತಾ ಇದ್ದೀನಿ. ಒಂದು ಏಲಕ್ಕಿ, ಕಾಡು ಏಲಕ್ಕಿ, 3 ಏಲಕ್ಕಿ, ಒಂದು ಅನಾನಸ್ ಹೂವು, ಒಂದು ಸ್ವಲ್ಪ ಚಕ್ಕೆ, 1-2 ಪಲಾವ್ ಎಲೆ, ಒಂದು 5-6 ಲವಂಗ ಮತ್ತು ಸ್ವಲ್ಪ ಕಸೂರಿ ಮೆಥಿ ಇಷ್ಟನ್ನು ಹಾಕ್ಕೊಂಡು ತುಪ್ಪದಲ್ಲಿ ರೋಸ್ಟ್ ಮಾಡ್ತಾಯಿದ್ದೀನಿ. ರೋಸ್ಟ್ ಮಾಡಿಕೊಂಡು ಇದು ಘಮ ತುಪ್ಪದಲ್ಲಿ ಗಮ್ ಅಂತ ಬರುವಾಗ ನಾನು ಇದಕ್ಕೆ ಕಟ್ ಮಾಡಿಟ್ಕೊಂಡಿರೋಂಥ ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಇಲ್ಲಿ ಸುಮಾರು ನಾನು 10-15 ಹಸಿಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ನೀವು ಖಾರ ನೋಡಿಕೊಂಡು ನೀವು ಎಷ್ಟು ಬೇಕೋ ಅಷ್ಟನ್ನು ಆ್ಯಡ್ ಮಾಡ್ಕೋಬೋದು. ಈಗ ನಾನು ಇದಕ್ಕೆ ಕಟ್ ಮಾಡಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿ ಸ್ವಲ್ಪ ಬಾಡಿಸ್ಕೊಂಡು ಸಣ್ಣದಾಗಿ ಉದ್ದುದ್ದು ಕಟ್ ಮಾಡ್ಕೊಂಡಿರೋಂಥ ಒಂದು ದೊಡ್ಡ ಈರುಳ್ಳಿನ ಹಾಕ್ಕೋತಾ ಇದ್ದೀನಿ. ಇದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಂಡು ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅನ್ನೋದಾದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ವೀಡಿಯೋಸ್ ಆ್ಯಂಡ್ ರೆಸಿಪೀಸ್ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ನೋಡಿ, ಈಗ ನಾನು ಬಾಡಿಸ್ಕೊತಾ ಇದ್ದೀನಿ. ಇದು ಬಾಡೋಷ್ಟರಲ್ಲಿ ನಾನು ಕೊಬ್ಬರಿ ಹಾಲನ್ನ ರುಬ್ಬಿ ಕೊಬ್ಬರಿ ಹಾಲು ತೆಗೆದಿಟ್ಕೊಂಡಿದ್ದೀನಿ, ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಈ ಕೊಬ್ಬರಿ ಹಾಲು ಜೊತೆಗೆ ನಾನು ನೀರನ್ನು ಕೂಡ ಅಕ್ಕಿ ಎಷ್ಟು ತೊಗೊಂಡಿದ್ದೀನೋ ಈ ಹಾಲು ಜೊತೆಗೆ ನೀರನ್ನು ಕೂಡ ಆ್ಯಡ್ ಮಾಡಿಕೊಂಡು ಅಕ್ಕಿ ಕ್ವಾಂಟಿಟಿಗೆ ತಕ್ಕನಂಗೆ ಅಡ್ಜಸ್ಟ್ ಮಾಡ್ಕೋತಾ ಇದ್ದೀನಿ. ಈಗ ನಾನು ಇದಕ್ಕೆ ಉಪ್ಪು ಹಾಕಿ ಇದನ್ನು ಕುದಿಯೋಕೆ ಇಟ್ಕೋತೀನಿ. ಇದು ಚೆನ್ನಾಗಿ ಕುದಿಯುವಾಗ ನಾವೇನು ರೈಸ್ನ ಫಸ್ಟೇ ವಾಶ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಆ ರೈಸ್ನ ನಾನು ಇದಕ್ಕೆ ಆ್ಯಡ್ ಮಾಡ್ಕೋತೀನಿ. ನಾನು ಇದಕ್ಕೆ ಬಾಸ್ಮತಿ ಮತ್ತು ಬುಲೆಟ್ ರೈಸ್ 2 ಹಾಕ್ಕೋತಾ ಇದ್ದೀನಿ. ನೀವು ಬೇಕಾದ್ರೆ ಬರೀ ಬಾಸ್ಮತಿ ಹಾಕ್ಕೋಬೋದು, ಇಲ್ಲ ಬರೀ ಬುಲೆಟ್ ರೈಸ್ ಹಾಕ್ಕೋಬೋದು. ನಿಮ್ಗೆ ಯಾವ್ದು ಬೇಕೋ ಅದನ್ನು ಹಾಕ್ಕೊಳ್ಳಿ. ನಾನಿಲ್ಲಿ 2 ಥರದ ಅಕ್ಕಿ ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ಹಾಕಿ ನಾನು ಮಿಕ್ಸ್ ಮಾಡಿಕೊಂಡು ಪ್ಲೇಟ್ನ ಕವರ್ ಮಾಡಿ ಒಂದು 10 ನಿಮಿಷ ಬೇಯೋಕೆ ಇಡ್ತೀನಿ. 10 ನಿಮಿಷ, ಒಂದು 5-10 ನಿಮಿಷ ಬೇಯೋಕೆ ಇಡ್ತೀನಿ. ಇನ್ನೇನು ಇದು ಬೆಂದಿದೆ ಅನ್ನೋ ಸ್ಟೇಜಲ್ಲಿ ಇನ್ನೊಂದು 20% ಬೇಯಬೇಕು ಅನ್ನುವಾಗ ಮತ್ತೆ 1-2 ಸ್ಪೂನ್ ತುಪ್ಪನ ಆ್ಯಡ್ ಮಾಡ್ಕೋತೀನಿ. ಹೀಗೆ ನೀವು ನನ್ನ ಚಾನಲ್ನ ನೋಡ್ತಾ ಇರಿ. ನನ್ನ ಚಾನಲ್ನ ಇಷ್ಟ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು. ನೋಡಿ, ಈಗ ಅನ್ನ ಎಷ್ಟು ಉದುರುದ್ರಾಗಿದೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ತುಂಬ ಸಿಂಪಲ್ಲಾಗಿ, ತುಂಬ ಈಸಿಯಾಗಿ ಗೀ ರೈಸ್ ಮಾಡ್ಕೋಬೋದು. ಕಾಂಬಿನೇಷನ್ ಆಗಿ ನಾನು ಮಿಕ್ಸ್ಡ್ ವೆಜಿಟೇಬಲ್ ಆ್ಯಂಡ್ ಪನ್ನೀರ್ ಗ್ರೇವಿ ಮಾಡಿದ್ದೆ. ಅದ್ರ ವಿಡಿಯೋ ಕೂಡ ನಾನು ಶೇರ್ ಮಾಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ.